ಗಂಗೆ ತಾನು ಭವಿಪ ನಿನ್ನಡಿಯ ಸೋಗಿಂಗೆ ಗಂಗೆ ತಾನು ಭವಿಪ ನಿನ್ನಡಿಯ ಸೋಗಿಂಗೆ ನರಕತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನಾಕವಿದೆ ನರಕವಿದೆ. ಪಾಪವಿದೆ ಪುಣ್ಯವಿದೆ ನಾಕವಿದೆ ನರಕವಿದೆ. ಸ್ವೀಕರಿಸು ಗುರುವೇ ಅಂತರಾತ್ಮ. ಯಾವ ಪರಮ ಪಾವನ ಮೂರ್ತಿ ಸದ್ಗುರುನಾಥನ ಕಣ್ಣೋಟದಿಂದ ಇಡೀ ಜಗತ್ತನ್ನು ಬೆಳಗುವಂತಹ ಸೂರ್ಯನಿಗೆ ಕಾಂತಿ ಎಲ್ಲಿಂದ ಬರುತ್ತದೆ ಅಂತ ಕೇಳಿದರೆ ಕವಿ ಹೇಳ್ತಾನ, ಜಗತ್ತನ್ನೇ ಬೆಳಗುವ ಸೂರ್ಯ ಕಾಂತಿ ಪಡೆಯುವುದು ಗುರುವಿನ ಕಣ್ಣಿನ ನೋಟದಿಂದ, ಆತನ ಕೃಪಾ ಕಟಾಕ್ಷದಿಂದ. ಅಂಥ ಗುರುವಿಗೆ ಯಾರ ಪಾದ ಸ್ಪರ್ಶವನ್ನು ಮಾಡುವುದರ ಮಾತ್ರದಿಂದ ಜಗತ್ತಿನಲ್ಲಿ ಇಡೀ ಜಗತ್ತಿನ ಪಾಪವನ್ನು ತುಳಿಯುವಂಥ ಶಕ್ತಿ ಯಾವುದಾದಕ್ಕೂ ಇದ್ರೆ ಯಾವುದು ಅದು ಅಂತ ಕೇಳಿದರೆ ಅದು ಗಂಗೆಗೆ ಅಂತ ನಮ್ಮ ಶಾಸ್ತ್ರ ಪುರಾಣಗಳು ಹೇಳ್ತವೆ. ಸಮಸ್ತ ಲೋಕದ ಪಾಪಗಳನ್ನು ತೊಳೆದು ಹಾಕುವ ಶಕ್ತಿ ಇರುವುದು ಗಂಗೆಗೆ. ಅಂಥ ಗಂಗೆ ಎಲ್ಲಿ ಜನಿಸ್ತಾಳ, ಎಲ್ಲಿ ಉದ್ಭವಿಸ್ತಾಳ, ಎಲ್ಲಿ ತನ್ನ ಸ್ವರೂಪವನ್ನು ಪಡಿತಾಳ ಅಂತ ಕೇಳಿದರೆ ಕವಿ ಹೇಳ್ತಾನ, ಗುರುವಿನ ಪಾದದಲ್ಲಿ. ಇಂಥ ಗುರುವಿನ ನೋಟವನ್ನು ಬೀಳುವುದರಿಂದ, ಇಂಥ ಗುರುವಿನ ಪಾದ ಸ್ಪರ್ಶ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗಿ, ನಮ್ಮ ಎಲ್ಲ ನರಕಗಳು ನಾಶವಾಗಿ, ಪುಣ್ಯವನ್ನೇ ಸಂಪಾದಿಸಿ ಸ್ವರ್ಗವನ್ನು ಸಂಪಾದಿಸಿ ಬದುಕನ್ನು ಸುಂದರ ಮಾಡಿಕೊಳ್ಳುವಂಥ ಅವಕಾಶ ಸದ್ಗುರುನಾಥನ ಕೃಪೆಯಲ್ಲಿ ಅದನ್ನುವಂಥ ಮಾತನ್ನು ಹೇಳ್ತಾ ಆ ಸದ್ಗುರುನಾಥನಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಪರಮ ಕ್ಷೇತ್ರ, ಈ ಪಾವನ ಕ್ಷೇತ್ರ ಶ್ರೀ ದತ್ತ ಭೀಮೇಶ್ವರ ನಿವೃತ್ತಿ ಸಂಗಮ ಕ್ಷೇತ್ರದ ಈ ಪಾವನ ತಾಣದಲ್ಲಿ 8ನೇ ಜ್ಞಾನ ಸಪ್ತಾಹದ ಈ ಪರಮ ಪವಿತ್ರವಾದಂಥ ಉಪನ್ಯಾಸ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ವಯೋವೃದ್ಧರು, ಜ್ಞಾನವೃದ್ಧರು ಆಗಿರುವಂಥ ಪರಮ ಪೂಜ್ಯರಾದಂಥ ಜ್ಞಾನಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಗಳಿಗೆ ನಮಸ್ಕರಿಸಿ, ಹಾಗೆಯೇ ಬಾಬಾ ಅವರ ಶ್ರೀಚರಣಗಳಿಗೂ ಸಹ ನಮಸ್ಕರಿಸಿ, ಮರ್ದಗಲ್ಲಿನ ಪೂಜ್ಯರ ಶ್ರೀಚರಣಗಳಿಗೂ ನಮಸ್ಕರಿಸಿ, ಇನ್ನೊಬ್ಬ ಹಿರಿಯರಾದಂಥ ಲಕ್ಷಣ ತಾತನವರ ಶ್ರೀಚರಣಗಳಿಗೂ ನಾನು ನಮಸ್ಕರಿಸಿ, ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಶರಣರಲ್ಲಿ, ಎಲ್ಲ ಮಾತೆಯರಲ್ಲಿ, ಸಹೋದರ ಸಹೋದರಿಯರಲ್ಲಿ ಎಲ್ಲರಲ್ಲಿಯೂ ನನ್ನ ಭಕ್ತಿಪೂರ್ವಕವಾದಂಥ ಅನಂತ ಪ್ರಣಾಮಗಳು. ಅಧಿಕರಣಕ್ಕೆ ಇಟ್ಟುಕೊಂಡಿರುವ ವಿಷಯದ ಬಗ್ಗೆ ಗುರುಗಳು ತಮ್ಮೆಲ್ಲರಿಗೂ ತಿಳಿಸುವಂಥವರಾಗಿದ್ದಾರೆ. 4ನೇ ದಿನದ ಇವತ್ತಿನ ವಿಷಯ ಶ್ರೀಮನ್ನಿಜಮನ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರುವಂಥ ಒಂದು ಪದ್ಯದ ಒಂದು ಸಾಲು, ಬಹಳ ಸುಂದರವಾಗಿರ್ತಕ್ಕಂಥ ಸಾಲು. ಮತಿಗೆ ಮಂಗಲವೀಯುವುದಾಗುವುದು ಅಂತ ಪ್ರಶ್ನೆ ಮಾಡ್ತಾರೆ. ಉತ್ತರನವರು ಹೇಳ್ತಾರೆ, ಉತ್ತಮರ ಸಂಘ.
ನಮ್ಮ ಮತಿಗೆ ಒಂದಿಷ್ಟು ಮಂಗಲ ಆಗಬೇಕಲ್ಲ, ಒಂದಿಷ್ಟು ಶುಭವಾಗಬೇಕಲ್ಲ, ಒಂದಿಷ್ಟು ಒಳ್ಳೆಯದಾಗಬೇಕಲ್ಲ. ಅದು ಯಾವುದರಿಂದ ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಕೇಳಿದರೆ ಜ್ಞಾನಿಗಳು ಹೇಳ್ತಾರ, ಉತ್ತಮ ಸಂಘದಿಂದ, ಉತ್ತಮರ ಸಂಘದಿಂದ. ದೇಹ 21 ತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಮಾನವ ಶರೀರ. ತಮಗೆಲ್ಲ ಗೊತ್ತದ. ಶಾಸ್ತ್ರ ನಾನು ಬಹಳ ವಿವರಿಸುವುದಿಲ್ಲ, ಸಂಕ್ಷಿಪ್ತವಾಗಿ ನೋಡೋಣ. ಪಂಚಮಹಾಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಈ ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳಿಂದ ಉಂಟಾಗಿರುವಂತಹ ಪಂಚ ತನ್ಮಾತ್ರೆಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಪಂಚ ತನ್ಮಾತ್ರೆಗಳಿಂದ ಉಂಟಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳು, ಶ್ರೋತೃ, ತ್ವಕು, ನೇತ್ರ, ರಸನೆ, ಘ್ರಾಣ. ಈ ಪಂಚ ಜ್ಞಾನೇಂದ್ರಿಯಗಳಿಂದ ಉಂಟಾಗಿರ್ತಕ್ಕಂಥ ಪಂಚ ಕರ್ಮೇಂದ್ರಿಯಗಳು, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಅವು 4, ಅವು 5, ಇವು 5, ಒಟ್ಟು 20 ತತ್ವಗಳಾದ. ಇನ್ನು ಕೊನೆಯದು ಯಾವುದು ಅಂತಂತಂದ್ರೆ ಅಂತಃಕರಣ ಚತುಷ್ಟಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ 4 ಕೂಡಿ ಶಾಸ್ತ್ರದಲ್ಲಿ ಒಂದೇ ಇದೆ. ಯಾವ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದನೋ ಅದೇ ಮನಸ್ಸು ಬುದ್ಧಿಯ ರೂಪದಲ್ಲಿ ತಾಳಿ ನಿರ್ಣಯಗಳನ್ನು ಮಾಡ್ತದ. ಅದೇ ಬುದ್ಧಿ ಸ್ಮರಣೆಯನ್ನ ಮಾಡಿ, ವಸ್ತುಗಳ ವಿಷಯಗಳ ಸ್ಮರಣೆಯನ್ನ ಮಾಡಿ ಚಿತ್ತದ ರೂಪದಲ್ಲಿ ಸ್ಮರಣೆಯನ್ನು ಮಾಡ್ತದ. ಯಾವ ವಿಷಯ ಭೋಗಗಳಲ್ಲಿ ಮನಸ್ಸು ನೆಲೆ ನಿಲ್ತಿರ್ತದೋ ಅದು ಪ್ರಾಪ್ತಿಯಾಗಿ ಬಿಟ್ರೆ ನನ್ನಂತಹದ್ದು ಮತ್ತೊಂದು ಇಲ್ಲ ಅನ್ನುವಂಥ ಒಂದು ಅಹಂಭಾವ ಬರ್ತದಲ್ಲ. ಈ 4 ಕೂಡಿ ಅಂತಃಕರಣ ಚತುಷ್ಟಯದೊಳಗೆ ಶಾಸ್ತ್ರಕ್ಕೆ ಏನಂದಾರ ಅಂತಂದ್ರೆ ಮನ. ಮನ ಅಂದ್ರೂ ಒಂದೇ, ಬುದ್ಧಿ ಅಂದ್ರೂ ಒಂದೇ, ಚಿತ್ತ ಅಂದ್ರೂ ಒಂದೇ, ಅಹಂಕಾರ ಅಂದ್ರೂ ಒಟ್ಟ ಮನಸ್ಸಿನ ರೂಪ ಇದು 4. ಈ ಮನಸ್ಸಿನ ರೂಪಗಳು ಇಲ್ಲಿ ಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮತಿಗೆ ಮಂಗಲವೀರುವುದು ಆವುದು. ಅಂದ್ರೆ ಮತಿ ಅಂದ್ರೆ ಈ ಮನಸ್ಸು, ಈ 4 ರೂಪ ತಾಳ್ತದಲ್ಲ ಇದು, ಇದಕ್ಕೊಂದಿಷ್ಟು ಮಂಗಲವಾಗಬೇಕಲ್ಲ, ಇದಕ್ಕೊಂದಿಷ್ಟು ಸಂಸ್ಕಾರ ಬೇಕಲ್ಲ. ಕಿವಿಗೆ ಮಂಗಲವಾಗುವುದು ಯಾವುದರಿಂದ ಅಂತ ಅವ್ರು ಹೇಳಿಲ್ಲ, ಚರ್ಮಕ್ಕೆ ಮಂಗಲವಾಗುವುದು ಯಾವುದರಿಂದ ಅವ್ರು ಹೇಳಲಿಕ್ಕೆ ಹೋಗಲಿಲ್ಲ, ಕಣ್ಣಿಗೆ ಮಂಗಲವಾಗುವುದು ಯಾವುದರಿಂದ ಅಂತ ಅವ್ರು ಹೇಳಿಲ್ಲ, ನಾಲಿಗೆಗೆ ಮಂಗಲವಾಗುವುದು ಯಾವುದರಿಂದ ಅವರು ಗೋಜಿಗೆ ಹೋಗಲಿಲ್ಲ. ಹಾಗೇನೆ ಎಲ್ಲ ಇಂದ್ರಿಯಗಳಿಗೆ ಮಂಗಲವಾಗುವುದು ಯಾವುದರಿಂದ ಅಂತ ಅವರು ಹೇಳುವ ಗೋಜಿಗೆ ಹೋಗದೇನೆ ಮತಿಗೆ ಮಂಗಲವಾಗುವುದು ಯಾವುದರಿಂದ ಅಂತ ನೇರವಾಗಿ ಮತಿಯನ್ನೇ ಕೇಂದ್ರವಾಗಿಟ್ಟುಕೊಂಡವರು ಯಾಕೆ ಹೇಳ್ತಾ ಇದ್ದಾರೆ ಜ್ಞಾನಿಗಳು ಅಂತಂದ್ರೆ, ಈ 20 ತತ್ವಗಳು, ಪಂಚಮಹಾಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿರ್ತಕ್ಕಂಥ ಈ ದೇಹ, ಇದು ಯಾವುದರಿಂದ ನಿಯಂತ್ರಿಸಲ್ಪಡಕತ್ತದ ಅಂತಂದ್ರೆ ಮನಸ್ಸಿನಿಂದ, ಮತಿಯಿಂದ. ಸ್ಪಷ್ಟ ಆಗ್ತದಲ್ಲ ಇದು. ನಮ್ಮ ಮನಸ್ಸು ಹೇಗಿರ್ತದೋ ನಮ್ಮ ಬದುಕು ಹಾಗಿರ್ತದೆ. ಮನಸ್ಸು ಬಹಳ ಗದ್ದಲ ಮಾಡ್ತಿತ್ತು ಅಂದ್ರೆ ನಮ್ಮ ಬದುಕು ಬಹಳ ಗದ್ದಲ ಇರ್ತದ. ಮನಸ್ಸು ಶಾಂತ ಇತ್ತು ಅಂದ್ರೆ ನಮ್ಮ ಬದುಕು ಬಹಳ ಶಾಂತವಾಗಿರ್ತದೆ. ನಮ್ಮ ಬದುಕಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಆಗು ಹೋಗುಗಳಿಗೆ ಮೂಲ ಯಾವುದು ಅಂತಂದ್ರೆ ನಮ್ಮ ಮತಿ, ನಮ್ಮ ಮನಸ್ಸು. ಇಂದಿನ ಇತಿಹಾಸವನ್ನು ನಾವು ನೋಡ್ತಾ 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 ಬಂದರೂ ಪುರಾಣ ಕಾಲದಲ್ಲಿಯೂ ಇದೇ ಆಗಿದೆ. ಸಾಕಷ್ಟು ಇತಿಹಾಸವನ್ನ, ಪುರಾಣಗಳನ್ನ ನೀವು ನೋಡ್ರಿ, ಅಲ್ಲಿ ಎಲ್ಲೆಲ್ಲಿ ಗದ್ದಲ ಇದ್ದದಂದ್ರೆ ಎಲ್ಲೆಲ್ಲಿ ಮನಸ್ಸು ಗದ್ದಲಕ್ಕೆ ಬಿದ್ದದೋ, ಎಲ್ಲೆಲ್ಲಿ ಮತಿ ಗದ್ದಲಕ್ಕೆ ಬಿದ್ದದೋ ಅಲ್ಲಲ್ಲಿ ಅವರ ಬದುಕು ಗದ್ದಲಕ್ಕೆ ಬಿದ್ದದು. ಇಲ್ಲ, 14 ವರ್ಷ ವನವಾಸ ಹೋಗಬೇಕಾಗಿತ್ತು ರಾಮ ಅಂತಂದ್ರೆ ಕಾರಣ ಏನು? ಯಾರು ಕಾರಣರು?
ವಶಿಷ್ಠರು ಬಹಳ ಸುಂದರವಾಗಿ ಜ್ಯೋತಿಷ್ಯವನ್ನು ನೋಡಿ ಮುಹೂರ್ತವನ್ನು ಹೇಳಿದ್ರು, ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ. ಪಟ್ಟಾಭಿಷೇಕ ಆಯಿತು. ಆದರೆ ಯಾವಾಗ? 14 ವರ್ಷಗಳ ನಂತರ. ವಶಿಷ್ಠರು ಕೂಡಿಸಿದ ಆ ಒಂದು ಪುಣ್ಯ ಗಳಿಗೆಯಲ್ಲಿ ಆಗಲಿಲ್ಲ. ಯಾಕೆ? ಮತಿ ಕೆಲಸ ಮಾಡಿತ್ತಲ್ಲಿ. ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕಂತ ಎಲ್ಲರ ಮತಿಗಳು ಹೇಳ್ತಾ ಇದ್ವು. ಆದ್ರೆ ಒಂದು ಭಯಂಕರವಾದಂತ ಮತಿ ಇತ್ತು, ಅದು ಅಂತೂ ಇಲ್ಲ, ನಾನು ಮಾಡಿಕೊಡೋದಿಲ್ಲ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಎಲ್ಲಿ ಇದ್ದಿತ್ತು ಗದ್ದಲ? ವಸ್ತು ವಿಷಯಗಳಲ್ಲಿ ಗದ್ದಲ ಇರಲಿಲ್ಲ, ಮನಸ್ಸಿನಲ್ಲಿ ಗದ್ದಲ ಇತ್ತು. ಇಲ್ಲ ನೋಡ್ರಿ, ನೀವು ಬೇಕಾದ್ರೆ ಯಾಕೆ ನಾವು ಓದಬೇಕು ನಮ್ಮ ಇತಿಹಾಸ ಅಂತಂದ್ರೆ ನಮ್ಗೆ ಸ್ಪಷ್ಟ ಆಗ್ತದ ಮನುಷ್ಯ ಎಲ್ಲೆಲ್ಲಿ ಎಡುತ್ತಾನ, ಹೆಂಗೆಂಗೆ ಎಡುತ್ತಾನ, ಯಾವುದಕ್ಕಾಗಿ ಎಡುವುದಕ್ಕಾಗಿ ಏನು ಕಾರಣಗಳದಾವ, ಇದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಓದಬೇಕು ನಾವು ಇತಿಹಾಸ, ನಮ್ಮ ಪುರಾಣಗಳನ್ನು ಓದಬೇಕು, ನಮ್ಮ ಶಾಸ್ತ್ರಗಳನ್ನು ಓದಬೇಕು. ಅವುಗಳೆಲ್ಲವನ್ನು ನಾವು ಕೂಲಂಕುಷವಾಗಿ ನೋಡಿದರೆ ಕಾಣುವುದು ಒಂದೇ ಒಂದು, ಎಲ್ಲೆಲ್ಲಿ ಮನಸ್ಸು ಗದ್ದಲಕ್ಕೆ ಬಿದ್ದದು, ಎಲ್ಲೆಲ್ಲಿ ನಮ್ಮ ಮತಿ ಗದ್ದಲಕ್ಕೆ ಬಿದ್ದದು, ಅಲ್ಲಲ್ಲಿ ಬದುಕು ವಿಚಿತ್ರವಾಗಿ ಹೋಗಿದೆ. ಏನಾದ ಮಹಾಭಾರತದಲ್ಲಿ ಬೇಕಾದಷ್ಟಿತ್ತು. ಎಲ್ಲರೂ ಬಹಳ ಚೆಂದಾಗಿ ಹಂಚಿಕೊಂಡು ಉಂಡು ತಿಂದು ಸಂತೋಷವಾಗಿ ತಮ್ಮ ಬದುಕನ್ನ ಈಗ ಸ್ವರ್ಗ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಒಂದು ಮತಿ ಇತ್ತು, ಇಲ್ಲ, ನಾನು ಯಾರಿಗೂ ಕೊಡುವುದಿಲ್ಲ. ಇಲ್ಲ, ಸುಮ್ಮನೆ ನೆನಪ ಮಾಡುತ್ತೆ, ಎಲ್ಲರಿಗೂ ಗೊತ್ತಿದ್ದ ಕಥೆಗಳು ಇವು. ಆದರೆ ನಾನು ಏನನ್ನ ಕೇಂದ್ರವಾಗಿಟ್ಟು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇದಕ್ಕೆ ಕಾರಣವಾಗಿದ್ದು ಯಾವುದು? ಆ ಮತಿಗಳು ಎಷ್ಟು ಹಗುರವಾಗಿದ್ದುವಲ್ಲ, ಆ ಮತಿಗಳು ಎಷ್ಟು ಸುಲಭವಾಗಿದ್ದುವಲ್ಲ. ಎಷ್ಟು ಸುಲಭವಾಗಿದ್ದುವು ಅಂತಂದ್ರೆ, ಕೊನೆಗವು ಕೈ ಮುಗಿದು ಬೇಡಿಕೊಂಡು ಇಡೀ ಆ ರಾಜ್ಯಕ್ಕೆ ಒಡೆತನರಾಗುವಂತ ಶಕ್ತಿ ಅವರಲ್ಲಿತ್ತು. 3 ಲೋಕದ ಗಂಡ ಅರ್ಜುನ, ಜಗಜಟ್ಟಿ ಭೀಮ, ನಕುಲ ಸಹದೇವರು, ಧರ್ಮಿಷ್ಠನಾದಂತಹ ಯುಧಿಷ್ಠರ, ಇವರ ಮತಿಗಳು ಹೆಂಗಿದ್ವು ಅಂತಂದ್ರೆ, ಅವರು ಎಷ್ಟು ಸೂಕ್ಷ್ಮವಾಗಿ ಸರಳವಾಗಿ ಕೇಳಿದ್ರು ಅಂದ್ರೆ, ಪುಣ್ಯಾತ್ಮ ನಮಗೊಂದು 5 ಹಳ್ಳಿಗಳು ಕೊಟ್ಟು ಬಿಡುವ ಮಾರಾಯ, ಸಣ್ಣಗೆ ಬದುಕುತ್ತೀವಿ. ಮತಿ, ಬುದ್ಧಿ, ಮನಸ್ಸು 5 ಗ್ರಾಮಗಳಲ್ಲ, ಒಂದು ಸೂಜಿ ಮಳಿಗೆ ಸಹಿತ ನಿಲುಕುವಷ್ಟು ಜಾಗ ಹೆಂಗ ಕೊಡಂಗಿಲ್ಲ ಅಂತ ಹೇಳುವಂಗ ಮಾಡ್ತದಲ್ಲ. ಆ ಹೇಳುವ ಮತಿಯ ಕೆಲಸದಿಂದ ಮುಂದೆ 18 ಅಕ್ಷೋಹಿಣಿ ಸೈನ್ಯ ನಾಶವಾಗಿ ಹೋಗ್ತದಲ್ಲ. ಈ 18 ಅಕ್ಷೋಹಿಣಿ ಸೈನ್ಯದ ನಾಶಕ್ಕೆ ಕಾರಣ ಆಗಿದ್ದು ಯಾವುದು? ಮತಿ. ವಸ್ತು ವಿಷಯಗಳಿಗೆ ಅಂಟಿಕೊಂಡಂತಹ ಮತಿ, ಭೋಗ ವಿಲಾಸಗಳಿಗೆ ಅಂಟಿಕೊಂಡಂತಹ ಮನಸ್ಸು. ತಮಗೆ ಗೊತ್ತಿರಬೇಕು, ಸ್ವಲ್ಪ ಓದಿದವರು ಇರ್ತೀರಿ. ನಮ್ಮಲ್ಲಿ 1ನೇ ಮಹಾಯುದ್ಧ ಆಯಿತು, 2ನೇ ಮಹಾಯುದ್ಧ ಆಯಿತು, ಕೇಳಿರ್ತಿರ್ತಾವೆ, ಓದಿರ್ತೀವಿ. ಯಾಕದಾಯಿತು? ಎಲ್ಲರೂ ಅವರೇ. ನಾವು ಹೇಗೆ ಒಂದು ಗ್ರಂಥವನ್ನು ನಮ್ಮ ಧರ್ಮ ಗ್ರಂಥ ಅಂತ ಓದುತ್ತೀವೋ, ಹಾಗೆ ಅವರು ಒಂದು ಧರ್ಮ ಗ್ರಂಥವನ್ನು ಓದಿದ್ರು. ಬೈಬಲ್ ಅನ್ನುವಂತಹ ಒಂದು ಧರ್ಮ ಗ್ರಂಥವನ್ನು ಎಲ್ಲರೂ ಓದಿದ್ರು. ಆದರೆ ಅದರಲ್ಲೇ ಕೆಲವು ಭಾಗಗಳನ್ನು ಮಾಡಿಕೊಂಡ್ರು. ಕ್ರಿಶ್ಚಿಯನ್ರು, ಪ್ರೊಟೆಸ್ಟೆಂಟ್ರು, ಕೆಥೋಲಿಕರು ಅಂತ ಭಾಗ ಮಾಡಿಬಿಟ್ರು. ಕೆಥೋಲಿಕರು ಓದೋದು ಬೈಬಲ್ಲೇ, ಪ್ರೊಟೆಸ್ಟೆಂಟ್ರು ಓದೋದು ಬೈಬಲ್ಲೇ. ಆದರೆ ಮತಿ ಹೆಂಗಾಗಿತ್ತು ಅಂತಂದ್ರೆ, ನಾನು ಹೇಳುವುದೇ ಸತ್ಯ ಅಂತ ಇವರು, ಇಲ್ಲ ನಾನು ಹೇಳುವುದೇ ಸತ್ಯ ಅಂತ ಇವರು. ಓದುವುದು ಮಾತ್ರ ಒಂದೇ ಗ್ರಂಥ. ಮತಿ ಎಷ್ಟು ಭ್ರಷ್ಟವಾಗಿ ಹೋಗಿತ್ತು ಅಂತಂದ್ರೆ, ಕೋಟಿ ಜನ ನಾಶವಾಗಿ ಹೋಗಿಬಿಟ್ರು. ಯುದ್ಧಗಳಾದವು, ಎಷ್ಟು ಭಯಂಕರ ಯುದ್ಧಗಳಾದವು. ಏನು ಕಾರಣ? ಯಾರು ಕಾರಣ? ಇದಕ್ಕೆ ಮತಿ. ಇದು ಎಲ್ಲೋ ಇತಿಹಾಸದೊಳಗದ, ಯಾವುದೋ ಕಾಲದೊಳಗಾಗಿರೋದಂತಲ್ಲ. ನಮ್ಮ ಮನೆಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ಕೋಲಾಹಲ ನಡೆದದ, ಇವತ್ತಿಗೂ ನಡೆದದ, ಈ ಕ್ಷಣಕ್ಕೂ ನಡೆದದ. ಯಾಕೆ ಅತ್ತೆ ಸೊಸಿಗೆ ಜಗಳಗಳಾಗ್ತವ? ಯಾಕೆ ಅಣ್ಣ ತಮ್ಮರಿಗೆ ಜಗಳಗಳಾಗ್ತವ? ಯಾಕೆ ಜಾತಿಗಳಲ್ಲಿ ಜಗಳಗಳಾಗ್ತವ? ಯಾಕೆ? ಹೊಂದಾಣಿಕೆ ಇಲ್ಲ, ಮತಿಗೆ ಸಂಸ್ಕಾರ ಇಲ್ಲ. ಮತಿ
ಅಮಂಗಳದ ಕಡೆ ನಡೆದದ, ಅಮಂಗಳವನ್ನು ಮೆಚ್ಚಿಕೊಂಡದ. ಜ್ಞಾನಿ ಅಂತನ ಪುಣ್ಯಾತ್ಮ ಈ ಅಮಂಗಳದ ಕಡೆಗೆ ನಿನ್ನ ಮತಿಯನ್ನು ಹರಿಸೋದು ಬಿಟ್ಟು ನಿನ್ನ ಮತಿಗೆ ಮಂಗಳವಾಗಿಸುವುದನ್ನು ನೋಡು. ಇಲ್ಲ, ನಮ್ಮ ಜೀವನವನ್ನು ನಾವು ನೋಡಿಕೊಂಡ್ಬಿಟ್ರೆ ನಮ್ಗೆ ಗೊತ್ತಾಗ್ತದೆ ಎಷ್ಟೆಷ್ಟು ಗದ್ದಲಗಳಿದಾವೆ ನಮ್ಮಲ್ಲಿ. ಸಣ್ಣ ಸಣ್ಣ ವಿಷಯಗಳಿಗೆ ಕಿತ್ತಾಡ್ತೀವಲ್ಲ, ಕೊಲೆಗಳಾಗಿ ಹೋಗ್ತಾವಲ್ಲ, ವಿರಸಗಳಾಗಿ ಹೋಗ್ತಾವಲ್ಲ, ಒಬ್ಬರು ಮುಖ ಒಬ್ಬರು ನೋಡಿದಂಗೆ ನಾವು ಬದುಕುತ್ತೀವಲ್ಲ ಜೀವನದಲ್ಲಿ. ಇದು ಎಲ್ಲೋ ರಾಮಾಯಣದಲ್ಲಿ ನಡೀತು, ಮಹಾಭಾರತದಲ್ಲಿ ನಡೀತು, ಯಾವುದೋ ಮಹಾಯುದ್ಧದಲ್ಲಿ ನಡೀತಂತಲ್ಲ. ನಮ್ಮ ಪ್ರತಿಯೊಬ್ಬರ ಮನೆಗಳು ಯುದ್ಧದ ಕೇಂದ್ರಗಳಾಗಬೇಕವಲ್ಲ. ಯಾಕೆ? ಮತಿಗೆ ಇದು ಮತಿ ಮಾಡುವ ಆಟ, ಇದು ಮತಿ ಮಾಡುವ ಲೀಲೆ. ಇದು ನಮ್ಮ ಜ್ಞಾನೇಂದ್ರಿಯಗಳು ಪ್ರಧಾನವಾಗಿರಬಹುದು, ನಮ್ಮ ಕರ್ಮೇಂದ್ರಿಯಗಳು ಪ್ರಧಾನವಾಗಿರಬಹುದು. ಆದರೆ ಕಿವಿ ಕೇಳ್ತದಲ್ಲ ಶಬ್ದ, ಯಾವುದರ ಆಧಾರದ ಮೇಲೆ ಕೇಳಕತ್ತದಂದ್ರೆ ಒಳಗೊಂದು ಮನಸ್ಸು ಕುಂತದ. ಪ್ರಧಾನ ಇಂದ್ರಿಯವಾಗಿ ಮತಿ ಕುಂತದ, ಮನಸ್ಸು ಕುಂತದ. ಅದನ್ನ ಆಧಾರವಾಗಿಟ್ಟುಕೊಂಡು ಕಿವಿ ಶಬ್ದಗಳನ್ನು ಕೇಳಕತ್ತದ. ತ್ವಚಾ ಸ್ಪರ್ಶವನ್ನು ಅನುಭವಿಸಕತ್ತದ, ಮನಸ್ಸನ್ನು ಕೇಂದ್ರವಾಗಿಟ್ಟುಕೊಂಡು. ಕಣ್ಣು ರೂಪವನ್ನು ನೋಡಕತ್ತದ, ನಾಲಿಗೆ ರಸವನ್ನು ಆಸ್ವಾದನೆ ಮಾಡಕತ್ತದ, ಘ್ರಾಣ ಗಂಧವನ್ನು ಅನುಭವಿಸಕತ್ತದ. ಯಾವುದರಿಂದ? ಮನಸ್ಸನ್ನು ಪ್ರಧಾನವಾಗಿಟ್ಟುಕೊಂಡು ಇವು ಸುಮ್ಮನೆ ಮೇಲೆ ಮೇಲೆ ತಮ್ಮ ಕೆಲಸ ಮಾಡಕತ್ತವ. ಇವುಗಳೆಲ್ಲದರಿಂದ ನಿಂತೇನು ಆಟ ಆಡಕತ್ತದಲ್ಲ ಮತಿ, ಮನಸ್ಸು. ಇಂಥ ಮನಸ್ಸಿನ ಗದ್ದಲದೊಳಗೆ ಬಿದ್ದು ನಾವು ಬದುಕನ್ನ ಹೀಗೆ ಕಟ್ಟಿಕೊಳ್ಳಕತ್ತೀವಲ್ಲ, ನಮ್ಮ ಬದುಕಿನ ರೂಪ ಏನಾಗಕತ್ತದ? ಏನು ಮಂಗಳದ ಕಡೆ ನಡೆದದೋ, ಏನು ಅಮಂಗಳದ ಕಡೆ ನಡೆದದೋ? ಎಷ್ಟು ದುಡಿತೀವಿ, ಜೀವನದುದ್ದಕ್ಕೂ ದುಡಿತೀವಿ.